ಭಾಳ ಒಬ್ಬರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಐ ಸ್ಟಿಲ್ ಒಂದ್ಸಲ ವೆರಿಫೈ ಮಾಡಿ ಹೇಳ್ತೇನೆ. ಅದು ಮಾಡ್ಬೋದು. ಇ ವಿ ಪ್ಯಾಡ್ ಕೂಡ ಯಾವ ರೀತಿ ಟ್ಯಾಂಪರಿಂಗ್ ಮಾಡ್ಬೋದು ಅನ್ನೋದಕ್ಕೆ ಎವಿಡೆನ್ಸ್ಗಳಿದಾವೆ. ಇಷ್ಟು ಮತ್ತೆ 25 ಲಕ್ಷ ಓಟ್ ಜಾಸ್ತಿ ಆದ್ರೆ ಹೆಂಗೆ ಎಂಟರ್ ಆಗುತ್ತೆ ಅದ್ರಾಗ? ನೀವು ವೋಟಿಂಗ್ ಲಿಸ್ಟ್ ಜಾಸ್ತಿ ಆದ ತಕ್ಷಣ ಅದು ಆ ರೀತಿ ಓಟ್ಸ್ಗಳು ಹೆಂಗೆ? ಈಗ ಹುಡುಗಿ ಬ್ರೆಜಿಲ್ ಹುಡುಗಿ 25 ಜಾಗದಲ್ಲಿ ಓಟ್ ಹಾಕಿದ್ದಾರೆ, 200 ಜಾಗದಲ್ಲಿ ಓಟ್ ಹಾಕಿದ್ದಾರೆ. ಆ ಓಟ್ ಹೆಂಗೆ ಹೋಗ್ತದೆ ಅಲ್ಲಿ? ಯಾರು ಓಟ್ ಹಾಕೋದು? ಟೆಕ್ನಿಕಲಿ ಯಾರು ಹೋಗಲ್ಲ, ಆಟೋಮೆಟಿಕ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇಟ್ ಇಸ್ ನೋನ್ ನಾಟ್ ಪ್ರಾಕ್ಟಿಕಲಿ ಯಾರು ಸೆಂಟರ್ ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲ್ ಇದೆ. ಏರ್ಪೋರ್ಟ್ ಅವ್ರದೇ ಅಲ್ರಿ. ಏರ್ಪೋರ್ಟ್ ಯಾರ್ದಿರೋದು? ಏರ್ಪೋರ್ಟ್ ಯಾರ ಕೈಗೈತೆ? ಅಲ್ರಿ ಅದೇ ನೀವು ಕೇಳ್ಬೇಕಲ್ರಿ, ನೀವು ಕೇಳ್ಬೇಕಲ್ಲ. ಏರ್ಪೋರ್ಟ್ ಯಾರ ಅಲ್ಲಮ್ಮ, ನಾವು ಕೇಳಿ ಏರ್ಪೋರ್ಟ್ ಯಾರ್ದಂತೆ? ಮತ್ತೆ ಅವ್ರು ಕೊಟ್ಟರ ಅವಕಾಶ ನಾವು ಕೊಟ್ಟಿವ? ಏರ್ಪೋರ್ಟ್ ಯಾರ ಕೈಗೈತೆ? ಮತ್ತೆ ಅವ್ರಿಗೆ ಕೇಳ್ಬೇಕಲ್ಲ. ಅವ್ರು ಕೊಟ್ಟಿದ್ರಲ್ಲಿ ಪರ್ಮಿಷನ್ ಕೊಟ್ಟಿದ್ರೆ ಅವ್ರು ಕೊಟ್ಟಂಗೆ ನಾವು ಕೊಟ್ಟಿವ ಪರ್ಮಿಷನ್? ಅವರಿಗೆ ಸೆಂಟ್ರಲ್ ಯಾವ್ದು ಸ್ಟೇಟ್ ಯಾವ್ದು ಅವ್ರಿಗೆ ಗೊತ್ತಿಲ್ರಿ. ಅವ್ರಿಗೆ ಏನಾಗಿದೆ ಬಿಜೆಪಿ ಅವರಿಗೆ ಅವ್ರ ಬೇಸಿಗೆ ಗುರುತಿರಂಗಿಲ್ಲ ಅವರಿಗೆ. ಅದು ಕೊಟ್ಟು ಒಳ್ಳೇದಮ್ಮ, ನಮಗೆ ಬಿಟ್ಟು ನಮ್ಮ ಮೇಲೆ ಗೂಬೆ ಕುಂದಿಸ್ಬೇಡ್ರಿ ಅಂತ ಹೇಳಿದ್ರು. ಏನಂತ ಅದೇ ರೀ, ನಮಾಜ್ ಮಾಡಕ್ ಬಿಟ್ಟಿದ್ದು ಅವ್ರೆ ಅಂತ ಹೇಳ್ತಿರೋದು. ಈಗ ಎಲ್ಲನ ಏರ್ಪೋರ್ಟ್ನಾಗ ಯಾರ ನಮಾಜ್ ಮಾಡಿದ್ದಾರೆ, ಅವ್ರು ಬಿಟ್ಟಂಗಿಲ್ಲ ನಮಾಜ್ ಮಾಡಕ್. ನಾವು ಬಿಟ್ಟಿವ? ಸೆಂಟ್ರಲ್ ಗೌರ್ಮೆಂಟ್ ಯಾರ ಕೈಗೈತೆ? ಅದಕ್ಕೆ ಹೇಳ್ದು ಸಿ ಟಿ ರವಿ ಏನ್ ಹೇಳ್ತಾರಲ್ಲ, ತಾಲಿಬಾನ್ ಬಗ್ಗೆ ಹೇಳ್ತಿದ್ರು. ಈ ತಾಲಿಬಾನ್ ಕರ್ಕೊಂಡ್ಬಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನ್ ಮಾತಾಡ್ತಾರ? ತಾಲಿಬಾನ್ ವಿರುದ್ಧನೇ ಮಾತಾಡ್ತಿರಲ್ಲ 24 ತಾಸು. ಪಾಕಿಸ್ತಾನ ವಿರುದ್ಧನೇ ಮಾತಾಡ್ತಿರಲ್ಲ. ಪಾಕಿಸ್ತಾನಿಗೆ ಇವ್ರ ತಾನೇ ಹೋಗಿ ಕೇಕ್ ತಿಂದು ನಾವು ತಿಂದಿವ? ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಯಾಕೆ ಹೋದ್ರ ನರೇಂದ್ರ ಮೋದಿ ಸಾಹೇಬ್ರು ಕೇಕ್ ತಿನ್ನಕ್ಕೆ ಪಾಕಿಸ್ತಾನಿ? ಎಲ್ಲಿ ಚರ್ಚೆನೇ ಇಲ್ಲ ಈ ದೇಶದಾಗ ಇದ್ರ ಬಗ್ಗೆ. ಅದು ಪೆಲ್ಗಾಮ್ ಆಯ್ತು, ಪಲ್ವಾಮಾ ಆಯ್ತು, ಇದ್ರ ಬಗ್ಗೆ ಏನ್ ಚರ್ಚೆನೇ ಇಲ್ಲ. ಮುಗಿತು, ಕ್ಲೋಸ್ ಚಾಪ್ಟರ್. ಅದ್ರ ಬಗ್ಗೆ ಯಾರು ಕೇಳಂಗಿಲ್ಲ. ಈಗ ಮುಗೀತು, ಒಂದು ಎಪಿಸೋಡ್ ಮುಗೀತು, ಬೇರೆ ಎಪಿಸೋಡಿಗೆ ಹೋಗೋದು ಅಷ್ಟೇ. ಇವ್ರದ್ದು ಯಾವ್ದು ಲೆಕ್ಕ ಇಲ್ಲ, ವಿಚಾರ ಇಲ್ಲ. ಏನ್ ಜನರಲ್ ಒಟ್ಟು ಟಿವಿಯಾಗ ಬೆಳಗ್ಗೆ ಬಂದು ಏನ್ ಇರ್ತದೆ ಅದೇ ಇಡೀ ದೇಶ ಹಿಡ್ಕೊಂಡು ಹೋಗ್ತಿರ್ಬೇಕು. ಅಷ್ಟು ಬಿಟ್ರೆ ಯಾವ್ದು ಲೆಕ್ಕ ಬುಕ್ಕ ಕೇಳ್ಬೇಡ್ರಿ ಇವರಿಗೆ. ಅದು ಬಹಳ ಒಬ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಐ ಸ್ಟಿಲ್ ಒಂದ್ಸಲ ವೆರಿಫೈ ಮಾಡಿ ಹೇಳ್ತೇನೆ. ಅದು ಮಾಡ್ಬೋದು. ಇ ವಿ ಪ್ಯಾಡ್ ಕೂಡ ಯಾವ ರೀತಿ ಟ್ಯಾಂಪರಿಂಗ್ ಮಾಡ್ಬೋದು ಅನ್ನೋದಕ್ಕೆ ಎವಿಡೆನ್ಸ್ಗಳಿದಾವೆ. ಇಷ್ಟು ಮತ್ತೆ 25 ಲಕ್ಷ ಓಟ್ ಜಾಸ್ತಿ ಆದ್ರೆ ಹೆಂಗೆ ಎಂಟರ್ ಆಗುತ್ತೆ ಅದ್ರಾಗ? ನೀವು ವೋಟಿಂಗ್ ಲಿಸ್ಟ್ ಜಾಸ್ತಿ ಆದ ತಕ್ಷಣ ಅದು ಆ ರೀತಿ ಓಟ್ಸ್ಗಳು ಹೆಂಗೆ? ಈಗ ಹುಡುಗಿ ಬ್ರೆಜಿಲ್ ಹುಡುಗಿ 25 ಜಾಗದಲ್ಲಿ ಓಟ್ ಹಾಕಿದ್ದಾರೆ, 200 ಜಾಗದಲ್ಲಿ ಓಟ್ ಹಾಕಿದ್ದಾರೆ. ಆ ಓಟ್ ಹೆಂಗೆ ಹೋಗ್ತದೆ ಅಲ್ಲಿ? ಯಾರು ಓಟ್ ಹಾಕೋದು? ಟೆಕ್ನಿಕಲಿ ಯಾರು ಹೋಗಲ್ಲ, ಆಟೋಮೆಟಿಕ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇಟ್ ಇಸ್ ನೋನ್ ನಾಟ್ ಪ್ರಾಕ್ಟಿಕಲಿ ಯಾರು ಸೆಂಟರ್ ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲ್ ಇದೆ. ಏರ್ಪೋರ್ಟ್ ಅವ್ರದೇ ಅಲ್ರಿ. ಏರ್ಪೋರ್ಟ್ ಯಾರ್ದಿರೋದು? ಏರ್ಪೋರ್ಟ್ ಯಾರ ಕೈಗೈತೆ? ಅಲ್ರಿ ಅದೇ ನೀವು ಕೇಳ್ಬೇಕಲ್ರಿ, ನೀವು ಕೇಳ್ಬೇಕಲ್ಲ. ಏರ್ಪೋರ್ಟ್ ಯಾರ ಅಲ್ಲಮ್ಮ, ನಾವು ಕೇಳಿ ಏರ್ಪೋರ್ಟ್ ಯಾರ್ದಂತೆ? ಮತ್ತೆ ಅವ್ರು ಕೊಟ್ಟರ ಅವಕಾಶ ನಾವು ಕೊಟ್ಟಿವ? ಏರ್ಪೋರ್ಟ್ ಯಾರ ಕೈಗೈತೆ? ಮತ್ತೆ ಅವ್ರಿಗೆ ಕೇಳ್ಬೇಕಲ್ಲ. ಅವ್ರು ಕೊಟ್ಟಿದ್ರಲ್ಲಿ ಪರ್ಮಿಷನ್ ಕೊಟ್ಟಿದ್ರೆ ಅವ್ರು ಕೊಟ್ಟಂಗೆ ನಾವು ಕೊಟ್ಟಿವ ಪರ್ಮಿಷನ್? ಅವರಿಗೆ ಸೆಂಟ್ರಲ್ ಯಾವ್ದು ಸ್ಟೇಟ್ ಯಾವ್ದು ಅವ್ರಿಗೆ ಗೊತ್ತಿಲ್ರಿ. ಅವ್ರಿಗೆ ಏನಾಗಿದೆ ಬಿಜೆಪಿ ಅವರಿಗೆ ಅವ್ರ ಬೇಸಿಗೆ ಗುರುತಿರಂಗಿಲ್ಲ ಅವರಿಗೆ. ಅದು ಕೊಟ್ಟು ಒಳ್ಳೇದಮ್ಮ, ನಮಗೆ ಬಿಟ್ಟು ನಮ್ಮ ಮೇಲೆ ಗೂಬೆ ಕುಂದಿಸ್ಬೇಡ್ರಿ ಅಂತ ಹೇಳಿದ್ರು. ಏನಂತ ಅದೇ ರೀ, ನಮಾಜ್ ಮಾಡಕ್ ಬಿಟ್ಟಿದ್ದು ಅವ್ರೆ ಅಂತ ಹೇಳ್ತಿರೋದು. ಈಗ ಎಲ್ಲನ ಏರ್ಪೋರ್ಟ್ನಾಗ ಯಾರ ನಮಾಜ್ ಮಾಡಿದ್ದಾರೆ, ಅವ್ರು ಬಿಟ್ಟಂಗಿಲ್ಲ ನಮಾಜ್ ಮಾಡಕ್. ನಾವು ಬಿಟ್ಟಿವ? ಸೆಂಟ್ರಲ್ ಗೌರ್ಮೆಂಟ್ ಯಾರ ಕೈಗೈತೆ? ಅದಕ್ಕೆ ಹೇಳ್ದು ಸಿ ಟಿ ರವಿ ಏನ್ ಹೇಳ್ತಾರಲ್ಲ, ತಾಲಿಬಾನ್ ಬಗ್ಗೆ ಹೇಳ್ತಿದ್ರು. ಈ ತಾಲಿಬಾನ್ ಕರ್ಕೊಂಡ್ಬಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನ್ ಮಾತಾಡ್ತಾರ? ತಾಲಿಬಾನ್ ವಿರುದ್ಧನೇ ಮಾತಾಡ್ತಿರಲ್ಲ 24 ತಾಸು. ಪಾಕಿಸ್ತಾನ ವಿರುದ್ಧನೇ ಮಾತಾಡ್ತಿರಲ್ಲ. ಪಾಕಿಸ್ತಾನಿಗೆ ಇವ್ರ ತಾನೇ ಹೋಗಿ ಕೇಕ್ ತಿಂದು ನಾವು ತಿಂದಿವ? ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಯಾಕೆ ಹೋದ್ರ ನರೇಂದ್ರ ಮೋದಿ ಸಾಹೇಬ್ರು ಕೇಕ್ ತಿನ್ನಕ್ಕೆ ಪಾಕಿಸ್ತಾನಿ? ಎಲ್ಲಿ ಚರ್ಚೆನೇ ಇಲ್ಲ ಈ ದೇಶದಾಗ ಇದ್ರ ಬಗ್ಗೆ. ಅದು ಪೆಲ್ಗಾಮ್ ಆಯ್ತು, ಪಲ್ವಾಮಾ ಆಯ್ತು, ಇದ್ರ ಬಗ್ಗೆ ಏನ್ ಚರ್ಚೆನೇ ಇಲ್ಲ. ಮುಗೀತು, ಕ್ಲೋಸ್ ಚಾಪ್ಟರ್. ಅದ್ರ ಬಗ್ಗೆ ಯಾರು ಕೇಳಂಗಿಲ್ಲ. ಈಗ ಮುಗೀತು, ಒಂದು ಎಪಿಸೋಡ್ ಮುಗೀತು, ಬೇರೆ ಎಪಿಸೋಡಿಗೆ ಹೋಗೋದು ಅಷ್ಟೇ. ಇವ್ರದ್ದು ಯಾವ್ದು ಲೆಕ್ಕ ಇಲ್ಲ, ವಿಚಾರ ಇಲ್ಲ. ಏನ್ ಜನರಲ್ ಒಟ್ಟು ಟಿವಿಯಾಗ ಬೆಳಗ್ಗೆ ಬಂದು ಏನ್ ಇರ್ತದೆ ಅದೇ ಇಡೀ ದೇಶ ಹಿಡ್ಕೊಂಡು ಹೋಗ್ತಿರ್ಬೇಕು. ಅಷ್ಟು ಬಿಟ್ರೆ ಯಾವ್ದು ಲೆಕ್ಕ ಬುಕ್ಕ ಕೇಳ್ಬೇಡ್ರಿ ಇವರಿಗೆ. ಅದು ಬಹಳ ಒಬ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಐ ಸ್ಟಿಲ್ ಒಂದ್ಸಲ ವೆರಿಫೈ ಮಾಡಿ ಹೇಳ್ತೇನೆ. ಅದು ಮಾಡ್ಬೋದು. ಇ ವಿ ಪ್ಯಾಡ್ ಕೂಡ ಯಾವ ರೀತಿ ಟ್ಯಾಂಪರಿಂಗ್ ಮಾಡ್ಬೋದು ಅನ್ನೋದಕ್ಕೆ ಎವಿಡೆನ್ಸ್ಗಳಿದಾವೆ. ಇಷ್ಟು ಮತ್ತೆ 25 ಲಕ್ಷ ಓಟ್ ಜಾಸ್ತಿ ಆದ್ರೆ ಹೆಂಗೆ ಎಂಟರ್ ಆಗುತ್ತೆ ಅದ್ರಾಗ? ನೀವು ವೋಟಿಂಗ್ ಲಿಸ್ಟ್ ಜಾಸ್ತಿ ಆದ ತಕ್ಷಣ ಅದು ಆ ರೀತಿ ಓಟ್ಸ್ಗಳು ಹೆಂಗೆ? ಈಗ ಹುಡುಗಿ ಬ್ರೆಜಿಲ್ ಹುಡುಗಿ 25 ಜಾಗದಲ್ಲಿ ಓಟ್ ಹಾಕಿದ್ದಾರೆ, 200 ಜಾಗದಲ್ಲಿ ಓಟ್ ಹಾಕಿದ್ದಾರೆ. ಆ ಓಟ್ ಹೆಂಗೆ ಹೋಗ್ತದೆ ಅಲ್ಲಿ? ಯಾರು ಓಟ್ ಹಾಕೋದು? ಟೆಕ್ನಿಕಲಿ ಯಾರು ಹೋಗಲ್ಲ, ಆಟೋಮೆಟಿಕ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇಟ್ ಇಸ್ ನೋನ್ ನಾಟ್ ಪ್ರಾಕ್ಟಿಕಲಿ ಯಾರು ಸೆಂಟರ್ ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲ್ ಇದೆ. ಏರ್ಪೋರ್ಟ್ ಅವ್ರದೇ ಅಲ್ರಿ. ಏರ್ಪೋರ್ಟ್ ಯಾರ್ದಿರೋದು? ಏರ್ಪೋರ್ಟ್ ಯಾರ ಕೈಗೈತೆ? ಅಲ್ರಿ ಅದೇ ನೀವು ಕೇಳ್ಬೇಕಲ್ರಿ, ನೀವು ಕೇಳ್ಬೇಕಲ್ಲ. ಏರ್ಪೋರ್ಟ್ ಯಾರ
ಅಲ್ಲಮ್ಮ ನಾವು ಕೇಳಿ ಏರ್ಪೋರ್ಟ್ ಯಾರ್ದಂತೆ? ಮತ್ತೆ ಅವ್ರು ಕೊಟ್ಟರ ಅವಕಾಶ ನಾವು ಕೊಟ್ಟಿವ? ಏರ್ಪೋರ್ಟ್ ಯಾರ ಕೈಗೈತೆ? ಮತ್ತೆ ಅವ್ರಿಗೆ ಕೇಳ್ಬೇಕಲ್ಲ, ಅವ್ರು ಕೊಟ್ಟಿದ್ರಲ್ಲಿ ಪರ್ಮಿಷನ್ ಕೊಟ್ಟಿದ್ರೆ ಅವ್ರು ಕೊಟ್ಟಂಗೆ ನಾವು ಕೊಟ್ಟಿವ ಪರ್ಮಿಷನ್? ಅವರಿಗೆ ಸೆಂಟ್ರಲ್ ಯಾವ್ದು ಸ್ಟೇಟ್ ಯಾವ್ದು ಅವರಿಗೆ ಗುರುತಿಲ್ರಿ. ಅವ್ರಿಗೆ ಏನಾಗಿದೆ ಬಿಜೆಪಿ ಅವರಿಗೆ ಅವ್ರ ಬೇಸಿಗೆ ಗುರುತಿರಂಗಿಲ್ಲ ಅವರಿಗೆ. ಅದು ಕೊಟ್ಟು ಒಳ್ಳೇದಮ್ಮ, ನಮಗೆ ಬಿಟ್ಟು ನಮ್ಮ ಮೇಲೆ ಗೂಬೆ ಕುಂದಿಸ್ಬೇಡ್ರಿ ಅಂತ ಹೇಳುದು. ಹಾ ಏನಂತ? ಅದೇ ರೀ, ನಮಾಜ್ ಮಾಡಕ್ ಬಿಟ್ಟಿದ್ದು ಅವ್ರೇ ಅಂತ ಹೇಳ್ತಿರೋದು. ಈಗ ಎಲ್ಲನ ಏರ್ಪೋರ್ಟ್ನಾಗ ಯಾರ ನಮಾಜ್ ಮಾಡಿದ್ದಾರೆ ಅವ್ರು ಬಿಟ್ಟಂಗಿಲ್ಲ ನಮಾಜ್ ಮಾಡಕ್. ನಾವು ಬಿಟ್ಟಿವ? ಸೆಂಟ್ರಲ್ ಗೌರ್ಮೆಂಟ್ ಯಾರ ಕೈಗೈತೆ? ಅದಕ್ಕೆ ಹೇಳ್ದು ಸಿ.ಟಿ. ರವಿ ಏನ್ ಹೇಳ್ತಾರಲ್ಲ, ತಾಲಿಬಾನ್ ಬಗ್ಗೆ ಹೇಳ್ತಿದ್ರು. ಈ ತಾಲಿಬಾನ್ ಕರ್ಕೊಂಡ್ ಬಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನ್ ಮಾತಾಡ್ತಾರ? ತಾಲಿಬಾನ್ ವಿರುದ್ಧನೇ ಮಾತಾಡ್ತಿರಲ್ಲ 24 ತಾಸು. ಪಾಕಿಸ್ತಾನ ವಿರುದ್ಧನೇ ಮಾತಾಡ್ತಿರಲ್ಲ. ಪಾಕಿಸ್ತಾನಿಗೆ ಇವ್ರ ತಾನೇ ಹೋಗಿ ಕೇಕ್ ತಿಂದು ನಾವು ತಿಂದಿವ? ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಯಾಕೆ ಹೋದ್ರ ನರೇಂದ್ರ ಮೋದಿ ಸಾಹೇಬ್ರು ಕೇಕ್ ತಿನ್ನಕ್ಕೆ ಪಾಕಿಸ್ತಾನಿ? ಎಲ್ಲಿ ಚರ್ಚೆನೇ ಇಲ್ಲ ಈ ದೇಶದಾಗ ಇದ್ರ ಬಗ್ಗೆ. ಅದು ಪೆಲ್ಗಾಮ್ ಆಯ್ತು, ಪಲ್ವಾಮಾ ಆಯ್ತು, ಇದ್ರ ಬಗ್ಗೆ ಏನ್ ಚರ್ಚೆನೇ ಇಲ್ಲ. ಮುಗೀತು, ಕ್ಲೋಸ್ ಚಾಪ್ಟರ್. ಅದ್ರ ಬಗ್ಗೆ ಯಾರು ಕೇಳಂಗಿಲ್ಲ. ಈಗ ಮುಗೀತು, ಒಂದು ಎಪಿಸೋಡ್ ಮುಗೀತು, ಬೇರೆ ಎಪಿಸೋಡಿಗೆ ಹೋಗೋದು ಅಷ್ಟೇ. ಇವ್ರದ್ದು ಯಾವ್ದು ಲೆಕ್ಕ ಇಲ್ಲ, ವಿಚಾರ ಇಲ್ಲ, ಏನ್ ಜನರಲ್ ಒಟ್ಟು ಟಿವಿಯಾಗ ಬೆಳಗ್ಗೆ ಬಂದು ಏನ್ ಇರ್ತದೆ ಅದೇ ಇಡೀ ದೇಶ ಹಿಡ್ಕೊಂಡು ಹೋಗ್ತಿರ್ಬೇಕು. ಅಷ್ಟು ಬಿಟ್ರೆ ಯಾವ್ದು ಲೆಕ್ಕ ಬುಕ್ಕ ಕೇಳ್ಬೇಡ್ರಿ ಇವರಿಗೆ. ಅದು ಬಹಳ ಒಬ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಐ ಸ್ಟಿಲ್ ಒಂದ್ಸಲ ವೆರಿಫೈ ಮಾಡಿ ಹೇಳ್ತೇನೆ. ಅದು ಮಾಡ್ಬೋದು. ಇವಿ ಪ್ಯಾಡ್ ಕೂಡ ಯಾವ ರೀತಿ ಟ್ಯಾಂಪರಿಂಗ್ ಮಾಡ್ಬೋದು ಅನ್ನೋದಕ್ಕೆ ಎವಿಡೆನ್ಸ್ ಬಿಡ್ತಾವೆ. ಇಷ್ಟು ಮತ್ತೆ 25 ಲಕ್ಷ ಓಟ್ ಜಾಸ್ತಿ ಆದ್ರೆ ಹೆಂಗ್ ಎಂಟರ್ ಆಗತ್ತೆ ಅದ್ರಾಗ? ನೀವು ವೋಟಿಂಗ್ ಲಿಸ್ಟ್ ಜಾಸ್ತಿ ಆದ ತಕ್ಷಣ ಅದು ಆ ರೀತಿ ಓಟ್ಸ್ಗಳು ಹೆಂಗೀಗ ಹುಡುಗಿ ಬ್ರೆಜಿಲ್ ಹುಡುಗಿ 25 ಜಾಗದಲ್ಲಿ ಓಟ್ ಹಾಕಿದ್ದಾರೆ, 200 ಜಾಗದಲ್ಲಿ ಓಟ್ ಹಾಕಿದ್ದಾರೆ. ಆ ಓಟ್ ಹೆಂಗ್ ಹೋಗ್ತದೆ ಅಲ್ಲಿ? ಯಾರು ಓಟ್ ಹಾಕೋದು? ಟೆಕ್ನಿಕಲಿ ಯಾರು ಹೋಗಲ್ಲ, ಆಟೋಮೆಟಿಕ್ ಆಗತ್ತೆ ನನ್ನ ಅಭಿಪ್ರಾಯ. ಇಟ್ ಇಸ್ ನೋನ್ ನಾಟ್ ಪ್ರಾಕ್ಟಿಕಲಿ ಯಾರು ಸೆಂಟ್ರಲ್ ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲ್ ಇದೆ. ಏರ್ಪೋರ್ಟ್ ಅವ್ರದ್ದು ಅಲ್ರಿ. ಏರ್ಪೋರ್ಟ್ ಯಾರ್ದಿರೋದು? ಏರ್ಪೋರ್ಟ್ ಯಾರ ಕೈಗೈತೆ? ಅಲ್ರಿ, ಅದೇ ನೀವು ಕೇಳ್ಬೇಕಲ್ರಿ. ನೀವು ಕೇಳ್ಬೇಕಲ್ಲ ಏರ್ಪೋರ್ಟ್ ಯಾರ? ಅಲ್ಲಮ್ಮ ನಾವು ಕೇಳಿ ಏರ್ಪೋರ್ಟ್ ಯಾರ್ದಂತೆ? ಮತ್ತೆ ಅವ್ರು ಕೊಟ್ಟರ ಅವಕಾಶ ನಾವು ಕೊಟ್ಟಿವ? ಏರ್ಪೋರ್ಟ್ ಯಾರ ಕೈಗೈತೆ? ಮತ್ತೆ ಅವ್ರಿಗೆ ಕೇಳ್ಬೇಕಲ್ಲ, ಅವ್ರು ಕೊಟ್ಟಿದ್ರಲ್ಲಿ ಪರ್ಮಿಷನ್ ಕೊಟ್ಟಿದ್ರೆ ಅವ್ರು ಕೊಟ್ಟಂಗೆ ನಾವು ಕೊಟ್ಟಿವ ಪರ್ಮಿಷನ್? ಅವರಿಗೆ ಸೆಂಟ್ರಲ್ ಯಾವ್ದು ಸ್ಟೇಟ್ ಯಾವ್ದು ಅವರಿಗೆ ಗುರುತಿಲ್ರಿ. ಅವ್ರಿಗೆ ಏನಾಗಿದೆ ಬಿಜೆಪಿ ಅವರಿಗೆ ಅವ್ರ ಬೇಸಿಗೆ ಗುರುತಿರಂಗಿಲ್ಲ ಅವರಿಗೆ. ಅದು ಕೊಟ್ಟು ಒಳ್ಳೇದಮ್ಮ, ನಮಗೆ ಬಿಟ್ಟು ನಮ್ಮ ಮೇಲೆ ಗೂಬೆ ಕುಂದಿಸ್ಬೇಡ್ರಿ ಅಂತ ಹೇಳುದು. ಹಾ ಏನಂತ? ಅದೇ ರೀ, ನಮಾಜ್ ಮಾಡಕ್ ಬಿಟ್ಟಿದ್ದು ಅವ್ರೇ ಅಂತ ಹೇಳ್ತಿರೋದು. ಈಗ ಎಲ್ಲನ ಏರ್ಪೋರ್ಟ್ನಾಗ ಯಾರ ನಮಾಜ್ ಮಾಡಿದ್ದಾರೆ ಅವ್ರು ಬಿಟ್ಟಂಗಿಲ್ಲ ನಮಾಜ್ ಮಾಡಕ್. ನಾವು ಬಿಟ್ಟಿವ? ಸೆಂಟ್ರಲ್ ಗೌರ್ಮೆಂಟ್ ಯಾರ ಕೈಗೈತೆ? ಅದಕ್ಕೆ ಹೇಳ್ದು ಸಿ.ಟಿ. ರವಿ ಏನ್ ಹೇಳ್ತಾರಲ್ಲ, ತಾಲಿಬಾನ್ ಬಗ್ಗೆ ಹೇಳ್ತಿದ್ರು. ಈ ತಾಲಿಬಾನ್ ಕರ್ಕೊಂಡ್ ಬಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನ್ ಮಾತಾಡ್ತಾರ? ತಾಲಿಬಾನ್ ವಿರುದ್ಧನೇ ಮಾತಾಡ್ತಿರಲ್ಲ 24 ತಾಸು. ಪಾಕಿಸ್ತಾನ ವಿರುದ್ಧನೇ ಮಾತಾಡ್ತಿರಲ್ಲ. ಪಾಕಿಸ್ತಾನಿಗೆ ಇವ್ರ ತಾನೇ ಹೋಗಿ ಕೇಕ್ ತಿಂದು ನಾವು ತಿಂದಿವ? ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಯಾಕೆ ಹೋದ್ರ ನರೇಂದ್ರ ಮೋದಿ ಸಾಹೇಬ್ರು ಕೇಕ್ ತಿನ್ನಕ್ಕೆ ಪಾಕಿಸ್ತಾನಿ? ಎಲ್ಲಿ ಚರ್ಚೆನೇ ಇಲ್ಲ ಈ ದೇಶದಾಗ ಇದ್ರ ಬಗ್ಗೆ. ಅದು ಪೆಲ್ಗಾಮ್ ಆಯ್ತು, ಪಲ್ವಾಮಾ ಆಯ್ತು, ಇದ್ರ ಬಗ್ಗೆ ಏನ್ ಚರ್ಚೆನೇ ಇಲ್ಲ. ಮುಗೀತು, ಕ್ಲೋಸ್ ಚಾಪ್ಟರ್. ಅದ್ರ ಬಗ್ಗೆ ಯಾರು ಕೇಳಂಗಿಲ್ಲ. ಈಗ ಮುಗೀತು, ಒಂದು ಎಪಿಸೋಡ್ ಮುಗೀತು, ಬೇರೆ ಎಪಿಸೋಡಿಗೆ ಹೋಗೋದು ಅಷ್ಟೇ. ಇವ್ರದ್ದು ಯಾವ್ದು ಲೆಕ್ಕ ಇಲ್ಲ, ವಿಚಾರ ಇಲ್ಲ, ಏನ್ ಜನರಲ್ ಒಟ್ಟು ಟಿವಿಯಾಗ ಬೆಳಗ್ಗೆ ಬಂದು ಏನ್ ಇರ್ತದೆ ಅದೇ ಇಡೀ ದೇಶ ಹಿಡ್ಕೊಂಡು ಹೋಗ್ತಿರ್ಬೇಕು. ಅಷ್ಟು ಬಿಟ್ರೆ ಯಾವ್ದು ಲೆಕ್ಕ ಬುಕ್ಕ ಕೇಳ್ಬೇಡ್ರಿ ಇವರಿಗೆ. ಅದು ಬಹಳ ಒಬ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಐ ಸ್ಟಿಲ್ ಒಂದ್ಸಲ ವೆರಿಫೈ ಮಾಡಿ ಹೇಳ್ತೇನೆ. ಅದು ಮಾಡ್ಬೋದು. ಇವಿ ಪ್ಯಾಡ್ ಕೂಡ ಯಾವ ರೀತಿ ಟ್ಯಾಂಪರಿಂಗ್ ಮಾಡ್ಬೋದು ಅನ್ನೋದಕ್ಕೆ ಎವಿಡೆನ್ಸ್ ಬಿಡ್ತಾವೆ. ಇಷ್ಟು ಮತ್ತೆ 25 ಲಕ್ಷ ಓಟ್ ಜಾಸ್ತಿ ಆದ್ರೆ ಹೆಂಗ್ ಎಂಟರ್ ಆಗತ್ತೆ ಅದ್ರಾಗ? ನೀವು ವೋಟಿಂಗ್ ಲಿಸ್ಟ್ ಜಾಸ್ತಿ ಆದ ತಕ್ಷಣ ಅದು ಆ ರೀತಿ ಓಟ್ಸ್ಗಳು ಹೆಂಗೀಗ ಹುಡುಗಿ ಬ್ರೆಜಿಲ್ ಹುಡುಗಿ 25 ಜಾಗದಲ್ಲಿ ಓಟ್ ಹಾಕಿದ್ದಾರೆ, 200 ಜಾಗದಲ್ಲಿ ಓಟ್ ಹಾಕಿದ್ದಾರೆ. ಆ ಓಟ್ ಹೆಂಗ್ ಹೋಗ್ತದೆ ಅಲ್ಲಿ? ಯಾರು ಓಟ್ ಹಾಕೋದು? ಟೆಕ್ನಿಕಲಿ ಯಾರು ಹೋಗಲ್ಲ, ಆಟೋಮೆಟಿಕ್ ಆಗತ್ತೆ ನನ್ನ ಅಭಿಪ್ರಾಯ. ಇಟ್ ಇಸ್ ನೋನ್ ನಾಟ್ ಪ್ರಾಕ್ಟಿಕಲಿ ಯಾರು ಸೆಂಟ್ರಲ್ ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲ್ ಇದೆ. ಏರ್ಪೋರ್ಟ್ ಅವ್ರದ್ದು ಅಲ್ರಿ. ಏರ್ಪೋರ್ಟ್ ಯಾರ್ದಿರೋದು? ಏರ್ಪೋರ್ಟ್ ಯಾರ ಕೈಗೈತೆ? ಅಲ್ರಿ, ಅದೇ ನೀವು ಕೇಳ್ಬೇಕಲ್ರಿ. ನೀವು ಕೇಳ್ಬೇಕಲ್ಲ ಏರ್ಪೋರ್ಟ್ ಯಾರ? ಅಲ್ಲಮ್ಮ ನಾವು ಕೇಳಿ ಏರ್ಪೋರ್ಟ್ ಯಾರ್ದಂತೆ? ಮತ್ತೆ ಅವ್ರು ಕೊಟ್ಟರ ಅವಕಾಶ ನಾವು ಕೊಟ್ಟಿವ? ಏರ್ಪೋರ್ಟ್ ಯಾರ ಕೈಗೈತೆ? ಮತ್ತೆ ಅವ್ರಿಗೆ ಕೇಳ್ಬೇಕಲ್ಲ, ಅವ್ರು ಕೊಟ್ಟಿದ್ರಲ್ಲಿ ಪರ್ಮಿಷನ್ ಕೊಟ್ಟಿದ್ರೆ ಅವ್ರು ಕೊಟ್ಟಂಗೆ ನಾವು ಕೊಟ್ಟಿವ ಪರ್ಮಿಷನ್? ಅವರಿಗೆ ಸೆಂಟ್ರಲ್ ಯಾವ್ದು ಸ್ಟೇಟ್ ಯಾವ್ದು ಅವರಿಗೆ ಗುರುತಿಲ್ರಿ. ಅವ್ರಿಗೆ ಏನಾಗಿದೆ ಬಿಜೆಪಿ ಅವರಿಗೆ ಅವ್ರ ಬೇಸಿಗೆ ಗುರುತಿರಂಗಿಲ್ಲ ಅವರಿಗೆ. ಅದು ಕೊಟ್ಟು ಒಳ್ಳೇದಮ್ಮ, ನಮಗೆ ಬಿಟ್ಟು ನಮ್ಮ ಮೇಲೆ ಗೂಬೆ ಕುಂದಿಸ್ಬೇಡ್ರಿ ಅಂತ ಹೇಳುದು. ಹಾ ಏನಂತ? ಅದೇ ರೀ, ನಮಾಜ್ ಮಾಡಕ್ ಬಿಟ್ಟಿದ್ದು ಅವ್ರೇ ಅಂತ ಹೇಳ್ತಿರೋದು. ಈಗ
ಎಲ್ಲನ ಏರ್ಪೋರ್ಟ್ನಾಗ ಯಾರು ನಮಾಜ್ ಮಾಡಿದ್ದಾರೆ ಅವ್ರು ಬಿಟ್ಟಂಗಿಲ್ಲ ನಮಾಜ್ ಮಾಡಕ್ ನಾವು ಬಿಟ್ಟಿವ ಸೆಂಟ್ರಲ್ ಗೌರ್ಮೆಂಟ್ ಯಾರ ಕೈಗೈತೆ ಅದಕ್ಕೆ ಹೇಳ್ದು ಸಿ ಟಿ ರವಿ ಏನ್ ಹೇಳ್ತಾರಲ್ಲ ತಾಲಿಬಾನ್ ಬಗ್ಗೆ ಹೇಳ್ತಿದ್ರು ಈ ತಾಲಿಬಾನ್ ಕರ್ಕೊಂಡ್ ಬಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ ಅದ್ರ ಬಗ್ಗೆ ಏನ್ ಮಾತಾಡ್ತಾರ ತಾಲಿಬಾನ್ ವಿರುದ್ಧನೇ ಮಾತಾಡ್ತಿರಲ್ಲ 24 ತಾಸು ಪಾಕಿಸ್ತಾನ ವಿರುದ್ಧನೇ ಮಾತಾಡ್ತಿರಲ್ಲ ಪಾಕಿಸ್ತಾನಿಗೆ ಇವ್ರ ತಾನೇ ಹೋಗಿ ಕೇಕ್ ತಿಂದು ನಾವು ತಿಂದೀವ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಯಾಕೆ ಹೋದ್ರ ನರೇಂದ್ರ ಮೋದಿ ಸಾಹೇಬ್ರು ಕೇಕ್ ತಿನ್ನಕ್ಕೆ ಪಾಕಿಸ್ತಾನಿ ಎಲ್ಲಿ ಚರ್ಚೆನೇ ಇಲ್ಲ ಈ ದೇಶದಾಗ ಇದ್ರ ಬಗ್ಗೆ ಅದು ಪೆಲ್ಗಾಮ್ ಆಯ್ತು ಪಲ್ವಾಮ ಆಯ್ತು ಇದ್ರ ಬಗ್ಗೆ ಏನ್ ಚರ್ಚೆನೇ ಇಲ್ಲ ಮುಗೀತು ಕ್ಲೋಸ್ ಚಾಪ್ಟರ್ ಅದ್ರ ಬಗ್ಗೆ ಯಾರು ಕೇಳಂಗಿಲ್ಲ ಈಗ ಮುಗೀತು ಒಂದು ಎಪಿಸೋಡ್ ಮುಗೀತು ಬೇರೆ ಎಪಿಸೋಡಿಗೆ ಹೋಗೋದು ಅಷ್ಟೇ ಇವ್ರದ್ದು ಯಾವ್ದು ಲೆಕ್ಕ ಇಲ್ಲ ವಿಚಾರ ಇಲ್ಲ ಏನ್ ಜನರಲ್ ಒಟ್ಟು ಟಿವಿಯಾಗ ಬೆಳಗ್ಗೆ ಬಂದು ಏನ್ ಇರ್ತದೆ ಅದೇ ಇಡೀ ದೇಶ ಹಿಡ್ಕೊಂಡು ಹೋಗ್ತಿರ್ಬೇಕು ಅಷ್ಟು ಬಿಟ್ರೆ ಯಾವ್ದು ಲೆಕ್ಕ ಬುಕ್ಕ ಕೇಳ್ಬೇಡ್ರಿ ಇವರಿಗೆ